ಸರಿ, ಒಂದು ಹೆಸರು ಕಟ್ಟಿದ್ದೀರಾ, ಡಿಫೆಂಡ್ ಆಗಿ ಕಟ್ಟಿದ್ದೀರಾ, ಡುಮ್ಮಿ ಹುಲಿ ಅಂತ. ಅದು ಹೆಂಗೆ ಕಟ್ಟಿರಿ ಸರ್? ಕೃಷಿ ಟೆಂಪಲ್ ಆಫ್ ಆಯಿಲ್ಸ್. ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಹಿಂಡ್ಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು, ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟ್ಲು ಕೂಡ ಇದೆ, ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕಾ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ. ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟ್ಲು ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡಿಕೊಡಿ. ಸರ್ ನಮಸ್ತೆ, ನನ್ನ ಹೆಸರು ಕಿರಣ್ ಅಂದ್ಬಿಟ್ಟು, ಇಲ್ಲೇ ಮಂಗಳಹಳ್ಳಿ, ಚನ್ನಪಣ್ಣ ತಾಲೂಕು. ನಾವು ಜೊತೆ ಹಳ್ಳಿಕಾರ ರಸ್ಗಳಿದ್ದು, ಇವತ್ತು ಹೆಸರು ಕಟ್ಟಬೇಕಿತ್ತು. ಎಲ್ಲಿಂದ ತಂದ್ರಿ ಸರ್ ಇದನ್ನ? ಇದು ಬೆಂಗಳೂರದ ದೊಡ್ಡಾಲ್ಮರ. ಬೆಂಗಳೂರದ ದೊಡ್ಡಾಲ್ಮರ ಅವರು ಮಾಗಡಿಯಿಂದ ಹಾಕೋಯ್ತಾ ಇದ್ರು. ನಾವು ನೋಡ್ಬಿಟ್ಟು ತಿರ್ಗಾ 2,000 ಲಾಭ ಕೊಟ್ಬಿಟ್ಟು 62,000 ನಾವು ಹಾಕೋ ಬಂದಿದ್ದು. ನೀವು ಮುಂಚೆ ಕಟ್ತೀರಿ, ಇವಾಗ ಸ್ಟಾರ್ಟ್ ಮಾಡ್ರ ಸರ್ ಕಟ್ಟಕ್ಕೆ? ಇಲ್ಲ ಸರ್, ನಾನು ಒಂದು 6ನೇ ಕ್ಲಾಸಿಂದನೂ ಕಟ್ತಾ ಇದ್ದೀನಿ. ನಾನು ನಮ್ಮ ಅಜ್ಜಿ ಸಾಕ್ತಾ ಇದ್ರು, ಹೆಂಗಸರು ಸಾಕ್ತಾ ಇತ್ತು, ಅಪ್ಪನು ನಮ್ಮ ತಾತನೂ ಸಾಕ್ತಾ ಇರಲಿಲ್ಲ. ಅವರು ಮಾಮೂಲಿ ಬೇರೆಯವ್ರ ತಾವು ಗೀತಕ್ಕಿದ್ರು. ನಮ್ಮ ಅಜ್ಜಿ ಸ್ವಂತ ಸಾಕಿ ಒಂಟಿ ಕರ ಸಾಕಿ ಅವರು ಅವರಿನ ಆಗಿನ ಕಾಲದಲ್ಲಿಯೇ 35,000ಕ್ಕೆ ಒಂದು ಹೊಸ ಕರ ಮಾರಿದ್ರು. ಆಗಿನ ಕಾಲದಲ್ಲೇ ನಾನು 6ನೇ ಕ್ಲಾಸಲ್ಲಿ ಇದ್ದಾಗಲೇ. ಆಮೇಲೆ ನಾವು ಕಲ್ಸ್ಕೊಟ್ರು, ನಾವು ತಂದು ಆಮೇಲೆ ಒಂದೊಂದು ಒಂಟಿ ಹಾಕ ನಾನು ಮಾಮೂಲಿ ಕೆಲಸ ಮಾಡ್ಕೊತಾ ಇದ್ದು. ಸೋಕೇನ್ ಬಂದು ಈಗಲೇ ಈಗ ಒಂದ್ ಜೊತೆ ಮೊದಲು ಗಜರಾಜ ಅಂತಿದ್ದೋ, ಅವು 1.5 ಲಕ್ಷ ಕೊಟ್ಬಿಟ್ಟು. ಯಾವ ಕಡೆ ಕೊಟ್ರಿ ಅದನ್ನ? ಈಗ ಇಲ್ಲಿ ಉರ್ಲು ಹತ್ರ ಕೊಟ್ಟಿದೀವಿ, ಮಂಡ್ಯ. ಯಾರು ಹಾಕೋದು ಅದನ್ನ? ಅವರು ಎಲ್ಲ ಕೆಲ್ಸದವ್ರು ಹಾಕೋದ್ರು. ಅವು ಕೆಲ್ಸಕ್ಕೆ ಆಗುವ ಚೆನ್ನಾಗಿ ಕೆಲಸ ಮಾಡುವ, ಸೋಕಿನೂ ಮಾಡಿದೋ, ರೇಸು ಆಡಿದೋ, ಎಲ್ಲ ಆಡಿ ಲಾಸ್ಟ್ ಅಲ್ಲಿ ನನಗೆ ಒಂದ್ ಸ್ವಲ್ಪ ಅದು ರ್ಯಾಶ್ ಮಾಡ್ಬಿಡ್ತು, ಅದಕ್ಕೋಸ್ಕರ ಕೊಟ್ಬಿಟ್ಟು. ಈಗ ನೆಕ್ಸ್ಟ್ ಇವು ಹಾಕ ಬಂದಿದ್ವಿ. ಅವು ನಾಲ್ಕಲ್ಲ ಕಡೆನೋ? ಅದು ನಾಲ್ಕಲ್ಲೇ ದೊಡ್ಡ ಎತ್ತಂಗಿದ್ದವು. ಈ ಸೈಜ್ ನೀವು ತಂದು ಸಾಕಿರಲ್ಲ ನಿಮ್ಮನೆ? ನಾನು ಬರೀ ನಮ್ಮನೇಲೆ ಒಂದು ಹುಟ್ಟಿತ್ತು, ಅದರಲ್ಲಿ ಅದಕ್ಕೊಂದು ಕೂಟ ಮಾಡಿ ಕೊಟ್ರಿ. ಅದಕ್ಕೊಂದು ಕೂಟ ಮಾಡಿ 26,000ಕ್ಕೆ ಒಂದು ಹಾಕಿ ತಂದು ಹಾಕಿ 4 ವರ್ಷ ನಮ್ಮನೇಲೆ ಇದ್ದು. 4 ವರ್ಷ ನಮ್ಮನೇಲೆ ಇದ್ದು, ಈ ವರ್ಷ ಕೊಟ್ಟು ಅಷ್ಟೇ. ಈಗ ರೀಸೆಂಟ್ ಆಗಿ ಒಂದು 15 ದಿನ ಆಯ್ತು ಅಷ್ಟೇ. ನೀವು ಯಾವ ಜಾತ್ರೆ ಮಾಡಿದ್ರಿ? ನಾವು ಕೆಂಗಲ್ಲು, ಮಾಗಡಿ, ಇಲ್ಲಿ ನಂದಿ ಬಸವೇಶ್ವರ ಇಷ್ಟೇ. ಸಿಹಳ್ಳಿಗೆ ಹೋಯ್ತೀವಿ, ನೋಡೋಕೆಲ್ಲ ಹೋಯ್ತೀವಿ. ನೋಡೋಕೆ ಯಾವ ಜಾತ್ರೆ ಮಿಸ್ ಮಾಡ್ಲಿಲ್ಲ. ಸಿಹಳ್ಳಿ ತಿರ್ಗಾ ಅಲ್ಲಿಂದ ಇದು ಮುಡ್ತೋರೆ, ಆಮೇಲೆ ಸುತ್ತೂರು ಜಾತ್ರೆ, ಈ ಕಡೆ ಬೇಬಿ ಎಲ್ಲ ಮಾಡಿದೀನಿ, ನೋಡಕ್ ಹೋಗಿದ್ದೀನಿ. ಆದ್ರೆ ದನ ಯಾವಕ್ಕೂ ಜಾಸ್ತಿ ಹಾಕ್ಲಿಲ್ಲ. ಇಲ್ಲೆಲ್ಲ ಹಾಕೊಂಡಿದೀವಿ ನಾವು. ಇದೊಂದು ಕಬ್ಬಾಳಿಗೆ ಕೆಂಗಲ್ಲು, ನಂದಿ ಬಸವೇಶ್ವರ, ಮಾಗಡಿ, ಇವು 4 ಮಾಡ್ಕೋತೀವಿ. ಮುಡ್ತೋರೆ ನೋಡಕ್ ಹೋಯ್ತೀವಿ. ಯಾವ ವರ್ಷನೂ ಮಿಸ್ ಮಾಡಿಲ್ಲ. ಒಂದು 4 ವರ್ಷದಿಂದ ನೋಡಕ್ ಹೋಯ್ತೀವಿ. ನೆಕ್ಸ್ಟ್ ಮಾಡ್ತೀನಿ, ಬಿಡಲ್ಲ, ಎಲ್ಲಾ ಜಾತ್ರೆನೂ ಮಾಡಬೇಕು ಅಂತಿದ್ದೀನಿ, ಮಾಡ್ತೀನಿ. ಮಾಡಿ ಒಳ್ಳೇದಾಗ್ಲಿ ಸರ್. ನಿಮ್ಗೆ ದನ ಕಟ್ಟಕ್ಕೆ ಯಾರು ಇನ್ಸ್ಪಿರೇಷನ್ ಆದ್ರು ಸರ್? ಇಂಪ್ರೆಷನ್ ಅಂದ್ರೆ ನಮ್ಗೆ ಆಗ್ಲೇ ಹುಚ್ಚಿತ್ತು, ದನ ಹುಚ್ಚು ಮಾತ್ರ ಆಗ್ಲೇ ಇತ್ತು. 6ನೇ ಕ್ಲಾಸಲ್ಲೇ ನಾವು ದನ ನೋಡ್ತಾ ಇದ್ವಲ್ಲ, ಆ ಚಿಕ್ಕರ ಒಂದು ಓರ್ಗರ ಹಾಕಿತ್ತಲ್ಲ ನಮ್ಮ ಮನೇಲಿ, ಅದ್ರಲ್ಲೇ ಕಲ್ತ್ಕೊಬಿಟ್ಟು ನಾವು. ಆಮೇಲೆ ನಮ್ಮ ಅಜ್ಜಿನೇ ಇಂಪ್ರೆಷನ್ ನಮ್ಗೆ, ತಾತನೂ ಅಲ್ಲ, ಅಜ್ಜಿ ಕಟ್ತಾ ಇತ್ತು. ಅಜ್ಜಿ ಕುರಿ ಸಾಕಂದ್ 20, ಅದ್ರೊತೆ ಒಂದ್ ಜೊತೆ ನಾಟಿ ಹೆಸ ಮಡಿಕೊಂಡು ಮೇಯ್ಸಕ್ ಹೋಗಿ, ಅವ್ರದೇ ನಮ್ಗೆ ಇಂಪ್ರೆಷನ್, ಇನ್ಯಾರ್ದು ಇಲ್ಲ. ಈಗ ನೆನ್ಮೊನ್ನೆ ಈಗಿನಿಂದ ಹಳ್ಳಿಕಾರ ಅಂತ ಗೊತ್ತಾಗುತ್ತೆ ನಮಗೂ. ಫಸ್ಟು ನಾಟಿ ದನನೇ ಅಂತ ಇದ್ದಿತ್ತು. ಈಗ ಯಾರು ನಾವು ಹುಟ್ಟಾಕ್ತೇವೆ ಅಂತಾರೆ. ಯಾರು ಹುಟ್ಟಾಕ್ಲಿಲ್ಲ. ಹಳ್ಳಿಗೆ ಆಗಿನಿಂದನೇ ಹುಟ್ಟಾಕಿತ್ತು. ಯಾರು ಹುಟ್ಟಾಕೋಕ್ ಸಾಧ್ಯನೇ ಇಲ್ಲ ಬಸವಣ್ಣ ದೇವ್ರ. ಅದೇ ಹುಟ್ಟಿತ್ತು ಫಸ್ಟ್. ಆ ಹುಟ್ಟು ಆಮೇಲೆ ನಾವು ಹುಟ್ಟಿರೋದು. ಸರಿ, ಒಂದು ಹೆಸರು ಕಟ್ಟಿದ್ದೀರಾ, ಡಿಫೆಂಡ್ ಆಗಿ ಕಟ್ಟಿರ, ಡುಮ್ಮಿ ಹುಲಿ ಅಂತ. ಅದು ಹೆಂಗ್ ಕಟ್ಟಿರಿ ಸರ್? ಡುಮ್ಮಿ ಹುಲಿ ಅಂದ್ರೆ ನಾವು ಬನ್ನೂರ್ ಹತ್ರ ಕೃಷ್ಣಪ್ಪ ಅಂತ ಅವ್ರೆ, ಅದು ಅವ್ರದ್ದು ಡುಮ್ಮಿ ಹುಲಿ ಅಂತ ರೇಸ್ ಎತ್ಕೊಳ್ಳು. ಅವಕ್ಕೆ ನಾವು ಆಗಿನಿಂದ ಫ್ಯಾನ್ಸ್. ಡುಮ್ಮಿ ಹುಲಿ ಅಂದ್ರೆ ನಾವು ಎಲ್ಲಿಂದ ರೇಸ್ ಅವು ಆಡ್ತಾವೆ ಅಂದ್ರೆ ಅಲ್ಲಿ ಹೋಗಿ ನೋಡುವ. ಈಗ ಡುಮ್ಮಿ ಹುಲಿ ಅಂದ್ರೆ ಅವು ಫೇಮಸ್. ಈಗ ಅವು ಫೇಮಸ್ ಹೆಂಗಾದ ಅಂತ ಅವತ್ರಲ್ಲಾರು ಇವು ಬೆಳಿಲಿ ಅನ್ಬಿಟ್ಟು ಅವತ್ರ ಕ್ರೇಜ್ ಇಂದ ನಾನು ಇವಕ್ಕೂ ಡುಮ್ಮಿ ಹುಲಿ ಅಂತ ಕಟ್ಟಿದ್ದೀನಿ. ಅವತ್ರ ಅಭಿಮಾನಿ ನಾನು. ಅವತ್ರ ಹೆಸರು ನಾನು ಕಟ್ಟಬೇಕು ಅಂದ್ಬಿಟ್ಟು ಅದಕ್ಕೆ ಡುಮ್ಮಿ ಹುಲಿ ಅಂತ ಕಟ್ಟಿದ್ದೀನಿ. ಡುಮ್ಮಿ ಹುಲಿ ಅಂದ್ರೆ ಮಳವಳ್ಳಿಗೆ ಫೇಮಸ್. ಅವು ರೇಸ್ ಹಾಕೋದಲ್ಲಿ, ಹಸ್ಕೊಳ್ಳೋ ರೇಸ್ ಅಲ್ಲಿ ಇವು ಕಟ್ಸ್ಕೊಳ್ಳೋ. ಇದು ಮುಂದೆ ರೇಸ್ ಗೀಸ್ ಆಡ್ಬೇಕಂತ ಇದು ಮಾಡಿದೀರಾ ಸರ್? ಇದು ರ್ಯಾಶ್ ಐತೆ, ಈಗ ನೋಡೋಣ. ಈ ವರ್ಷ ಜಾತ್ರೆ
ಮಾಡ್ಕೊಂಡು ನೆಕ್ಸ್ಟ್ ಹಾಕ್ತೀನಿ. ಅಲ್ಲಿ ಗಂಟೆ ಏನು ಈಗಲೇ ರ್ಯಾಶ್ ಆಯ್ತು ಜಾಸ್ತಿ, ತಿರ್ಗಾ ರೇಸ್ಗೆ ಹಾಕ್ಬಿಟ್ರೆ ಇನ್ನೂ ರ್ಯಾಶ್ ಆಗೋಗುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕುವ ಅಂತ. ಸರ್ ಈಗ ರೇಸ್ ಎಲ್ಲ ಮಾಡ್ತಿರಲ್ಲ, ಎಷ್ಟು ಖರ್ಚು ಬೀಳ್ಬೋದು ಸರ್? ನಮ್ದು ಈ ಕಡೆ ಆ ಕಡೆಯವ್ರಿಗೆ ಕಡಿಮೆ ಬೀಳುತ್ತೆ, ಸ್ವಂತ ಟೆಂಪೋ ಗಿಂಪೋ ಮಡಿಕೊಂಡಿದ್ರೆ ಕಡಿಮೆ ಆಗುತ್ತೆ. ಈಗ ನಾವೇ ಟೆಂಪೋ ಬಾಡಿಗೆ ಕೊಟ್ಟು ಅಲ್ಲೂ ಕಟ್ಟಬೇಕು, ತಿರ್ಗಾ ಹುಡುಗರು ಖರ್ಚುಗಳು ನೋಡ್ಕೋಬೇಕು ಎಲ್ಲ. ನಮ್ಗೆ ಈಗ 3 ರೇಸ್ ಆಡಿದೀವಿ ನಾವು ಗಜರಾಜದಲ್ಲಿ, ತಿರ್ಗಾ ಒಂದು ಅಮ್ಮ ಅಂತ ತಂದಿದೆ, ಅದ್ರಲ್ಲಿ 3 ರೇಸ್ ಆಡ್ದೋ. 3 ರೇಸ್ಗೆ 7,000, ಒಂದ್ಗೆ ಅರ್ಕೆರಲ್ಲಿ ಮಾಡಿದ್ರು ಅದಕ್ಕೆ 10,000 ಬಾಡಿಗೆ, 10,000 ಖರ್ಚು ಗಿರ್ಚು ಎಲ್ಲ ಸೇರಿ 10,000 ಆಯ್ತು. ತಿರ್ಗಾ ಇಲ್ಲಿ ತೊರೆಬೊಮ್ಮಳ್ಳಿ ಹತ್ರ ಮಾಡಿದ್ರು 6,000 ಖರ್ಚಾಗಿತ್ತು. ತಿರ್ಗಾ ಇಲ್ಲಿ ಕೊಕ್ರೆಬೇಳೂರ್ ಹತ್ರ ಮಾಡಿದ್ರು ಅಲ್ಲೊಂದು 5,000 ಆಗಿತ್ತು. ಹತ್ರ ಇದ್ದಂಗೆ ಬಾಡಿಗೆ ಸ್ವಂತ ಇದ್ರೆ ಏನೂ ಆಗಲ್ಲ, ಬರೀ ಅದು ಎಂಟ್ರಿ ಫೀಸ್ ಕಟ್ಕೊಂಡ್ರೆ ಆಯ್ತದೆ. ಈಗ ನಾವೇ ಸ್ವಂತ ಎಲ್ಲಾನು ಮಾಡ್ಕೊ ಹೋಯ್ತೀವಿ ಅಂದ್ರೆ ದುಡ್ಡು ಜಾಸ್ತಿ ಇದೆ. ಗೆದ್ರೆ ಉಂಟು, ಗೆಲ್ಲ ಅಂದ್ರೆ ನಮ್ ಕೈಯಿಂದ. ಇಲ್ಲ ಸರ್, ಗೆಲ್ಲಿಲ್ಲ. 1-2 ಮಾಮೂಲಿ ಪಾಸ್ ಆಗುವ, ಆಮೇಲೆ ಸರಿಗಿಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಇರಬೇಕು, ಆಮೇಲೆ ಗೆಲ್ತೇವೆ ಅನ್ಬಿಟ್ಟು ಜಾಕಿ ಹತ್ತೇವ್ರು, ಆಮೇಲೆ ನಾವೇ ಹೊಡೆದೋ ಅದು ಪಾಸ್ ಆಗದೆ ಹೋಯ್ತು, ಅದೊಂದು ಫೇಲ್ ಆಯ್ತು. ಹಂಗಂಗೆ ಫೇಲ್ ಆಗಿ ತಿರ್ಗಾ ಕೊನೆ ಬಿಟ್ಟೋ ರೇಸ. ಈಗ ಬೇಡ ಸದ್ಯಕ್ಕೆ ಅನ್ಬಿಟ್ಟು ಅದ ತಮಿಳ್ನಾಡಿಗೆ 32,000 ಕೊಟ್ಬಿಟ್ಟು ಅಮ್ಮ ಅಂತ. ಅದು ಹೆವಿ ರ್ಯಾಶಿಂಗ್ ನಿಂತ್ಕೊತಾನೆ ಇರಲಿಲ್ಲ, ಅದು ಬಿಟ್ರು ಸಾಕು ನೆಗೆದು. ಆಮೇಲೆ ನಾವು ಓರಿ ಕೊಡ್ಸೋ ಅಂತ ಮಡಗಿದೆ, ಆಗಲ್ಲ ಕೊಡಿ ನಮ್ಗೆ ಅನ್ಕೊಂಡ್ ತಮಿಳ್ನಾಡವ್ರು ಹಾಕೋದು. ಅವರು ರೇಸ್ಗೆ ಹಾಕಿದ್ರಂತೆ, ತಿರ್ಗಾ ಅದೇನು ಚಿಕ್ಕಮಂಗ್ಳೂರ್ ಕೊಟ್ಟಾವಿ ಅಂತಾರೆ. ನಾನು ನೋಡ್ಲಿಲ್ಲ ಸರಿಯಾಗಿ, ಚಿಕ್ಕಮಂಗ್ಳೂರ್ ಕೊಟ್ಟಾವಿ ಅಂದ್ರೆ ಅವ್ರು ಫೋನಲ್ಲಿ ಮಾತಾಡಿದಾಗ ಅವ್ರು ರೇಸ್ ಆಡ್ತಾ ಇದಾರಂತೆ. ಈ ಏಡಲ್ಲಿ ಬಿದ್ದೈತಂತೆ, ರೇಸ್ ಆಡ್ತಾವಿ ಅಂತ. ಈಗ ಕರುಗಳಿಗೆ ಏನ್ ತಿಂಡಿ ಕೊಟ್ಟು ಸಾಕ್ತೀರಾ ಸರ್? ಈಗ ಸದ್ಯಕ್ಕೆ ಇದೊಂದ್ ಸ್ವಲ್ಪ ತಿಂಡಿ ತಿನ್ನಲ್ಲ, ಈಗ ರೂಢಿ ಮಾಡ್ತಾ ಇದೀನಿ. ಈಗ ಒಂದ್ ಸ್ವಲ್ಪ ಹಾಲು ಕೊಡ್ತಾ ಇದೀನಿ. ಮಾಮೂಲಿ ಚೆನ್ನಾಗಿ ತಿಂಡಿ ತಿಂದ್ರೆ ರವೆ ಬೂಸ ಅಕ್ಕೆ ಒಟ್ಟು, ತಿರ್ಗಾ ಹಾಕುರೆ ಒಂದೊಂದ್ ಸ್ವಲ್ಪ ಕಡಲೆಪುರಿ, ಅದ್ರ ಜೊತೆಗೆ ಕ್ಯಾಸೆ ಹಾಕ್ತಾ ಇದೀನಿ. ನಮ್ದು ಭತ್ತ ಬೆಳೆದಿದ್ದು, ಆ ಕ್ಯಾಸೆ ಯಾವಾಗಲೂ ಎನಿ ಟೈಮ್ ಕೊಡ್ತಾ ಇರ್ತೀನಿ. ಈಗ ಕೆಲವರು ಪಪ್ಪಾಯ ಎಲ್ಲ ಕೊಡ್ತಾ ಇರ್ತಾರಲ್ಲ, ಹೀಟಿಗೆ ಅದು ಕೊಡ್ತೀರಾ? ಅದು ಸರ್, ಅದು ಬಣ್ಣ ಬರಲಿ, ಸೈನಿಂಗು ಫುಲ್ ಸೈನಿಂಗ್ ಬರುತ್ತೆ. ಅದು ಜಾತ್ರೆ ಟೈಮಲ್ಲಿ ಕೊಟ್ಟರು ಆಗುತ್ತೆ, ಯಾರ ಇದ್ದವರು ಫುಲ್ ಎಲ್ಲ ಟೈಮಲ್ಲಿ ಕೊಟ್ಟರು ಮಾತ್ರ ಇನ್ನೂ ಸೈನಿಂಗ್ ಬರುತ್ತೆ. ಫುಲ್ ವೈಟ್ ಅಂಡ್ ವೈಟ್ ಇರುತ್ತೆ ದನ. ಪಪ್ಪಾಯನು ಕೊಡ್ಬೋದು, ಪಪ್ಪಾಯ, ಹಾಲು, ಅದು ಬಿಟ್ರೆ ಇನ್ನು ಮೊಟ್ಟೆ ಎಲ್ಲಾನು ಕೊಡ್ತಾರೆ. ಈಗ ಸದ್ಯಕ್ಕೆ ನಾನು ಕೊಡ್ತಾ ಇಲ್ಲ. ಈ ಲೈಟ್ ಎಲ್ಲ ಹಾಕ್ತಿರಲ್ಲ, ಅದು ಹಾಕ್ತೀರಾ ಹೀಟಿಗೆ? ಈಗ ಮನೆ ಹತ್ರ ಹಾಕಿದೀವಿ, ಮನೆ ಫೋಕಸ್ 2 ಸೈಡ್ ಹಿಂಗೊಂದು 2 ಹಾಕಿದೀವಿ, 2 ಸೈಡು ಹೊಡೆಯುತ್ತೆ. ಇಲ್ಲ ಅಂದ್ರೆ ಬೆಳಗ್ಗೆ ಟೈಮು ಗಾಳಿ ಆಗೋಕೆ ಎಲ್ಲ ರಾಮ ಒಂಥರ ಸಿಂಡ್ರಿಸ್ದಂಗೆ ಆಗ್ಬಿಡುತ್ತೆ, ಫೋಕಸ್ ಹಾಕ್ಲೇಬೇಕು ಆ ಟೈಮಲ್ಲಿ. ಈಗ ರೇಸ್ ರೆಡಿ ಮಾಡ್ತೀನಿ ಹೇಳ್ತಿರಲ್ಲ, ಇದನ್ನ ಅದನ್ನ ಯಾವ ತರ ಟ್ರೈನಿಂಗ್ ಕೊಡ್ತೀರಾ ಅದಕ್ಕೆ? ಚಗಡಿ ಗಾಡಿ ಐತೆ ನಮ್ದು, ಆ ಚಗಡಿ ಗಾಡಿಲಿ ಇನ್ನೊಂದು ಯಾವ್ದೋ ರೇಸ್ ಕಲ್ತಿರೋದು ಹಾಕೊಂಡ್ ಬಂದು, ಮಾಮೂಲಿ ಪಾಳು ಬೌಂಡ್ರಿ ಇರಬೇಕು, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದ್ರ ಬಂದು ಟ್ರೈನಿಂಗ್ ಕೊಟ್ಟು, ಆಮೇಲೆ ಅಖಾಡದಲ್ಲಿ ಟ್ರೈನಿಂಗ್ ಜೊತೆ ಇರೋ ದನನ ಜೊತೆ ಹಾಕೋರು ಹೋಗುತ್ತೆ, ಏನಿಲ್ಲ ಟ್ರೈನಿಂಗೇ ಕೊಡಬೇಕು ಅಂತ ಏನಿಲ್ಲ. ಮೊದಲು ಒಂದು ಟ್ರೈನಿಂಗ್ ಇದ್ರೆ ಅದ್ರ ಜೊತೆ ಇದು ಹಾಕಿದ್ರೆ ಅದು ಕರ್ಕೊ ಹೋಗುತ್ತೆ. ಕರೆಕ್ಟಾಗಿ ಎಲ್ಲಿ ಟ್ರ್ಯಾಕಲ್ಲಿ ಹೋಗ್ಬೇಕು ಹೊಂಟೋಗುತ್ತೆ. ಏನು ಅಂದ್ರೆ 2 ಟ್ರೈನಿಂಗ್ ಇದ್ರು ಇನ್ನೂ ಚೆನ್ನಾಗಿ ಹೋಗುತ್ತೆ. 1 ಟ್ರೈನಿಂಗ್ ಇದ್ರೆ ಇದ್ರ ಜೊತೆಗೆ ಅದು ಹಾಕೊಂಡು ಹೋಯ್ತದೆ. 2 ಹೊಸ ಕೈ ಹಾಕ್ಬಿಟ್ರೆ ಡಿವೈಡರ್ ಹೊಡ್ಕೊಬಿಡ್ತವೆ. ಒಂದು ಕಲ್ತಿರೋದು ಒಂದು ಕಲಿಯೋದ್ರು ಹಾಕೋದ್ರು ನಡೀತದೆ. ಕೆಲವು ಎಕ್ಸ್ಪೀರಿಯನ್ಸ್ ಅವರೇ ಹೊಡ್ಕೊಂಡ್ಬಿಡ್ತಾವೆ ಅಲ್ಲಿ ತಿರುಗಿದಾಗ, ಒಂದು ಜಾಸ್ತಿ ಎದ್ದಾಗ, ಒಂದು ಸ್ಪೀಡ್ ಆದಾಗ ಒಂದು ಓವರ್ ಇನ್ನೂ ಕಡಿಮೆ ಆಗ್ಬಿಡುತ್ತಲ್ಲ. ಒಂದು ಪ್ರೆಸರ್ ಜಾಸ್ತಿ ಕೊಟ್ಟಾಗ ಪಟ್ಟಂತ ಇದಕ್ಕೂ ಹೆಚ್ಕೊಬಿಟ್ರೆ ಪಿಚ್ಚ ಒಂದೇ ಸಮ ಹೊಂಟೈತದೆ. ಇದು ಪಿಚ್ ಎತ್ತದೆ, ಒಂದು ಪಿಚ್ ಎತ್ತದಲ್ಲ, ಆಗ ತಿರ್ಕೊಬಿಡ್ತದೆ. ದೊಡ್ಡ ಎತ್ತು ಗಾಡಿ ಆದ್ರೆ ಡೇಂಜರೇ ಅದು. ಚಕಡಿ ಗಾಡಿ ಏನು ಆದ್ರೆ ಏನು ಆಗಲ್ಲ. ದೊಡ್ಡ ಎತ್ತು ಗಾಡಿ ಆದ್ರೆ ಬೆಂಗಳೂರು ರೇಸಲ್ಲಿ ಬಿದ್ದೇ ಹೋಗಿದ್ದು 2 ಗುಳಿಗಳು ಜಾಕಿ ಗಣೇಶನ ಹೊಡಿತಾ ಇದ್ರು. ಅದು ಡಿವೈಡರ್ ಹತ್ತೋಗಿ ಗಾಡಿನೇ ದಬಾಕೊಬಿಟ್ಟಿತ್ತು, ಕಡ್ತೆ ಆದಿಂದಂಗೆ. ತಿರ್ಗಾ ಇಲ್ಲಿ ಮಳವಳ್ಳಿಲಿ ಒಂದು ಏಮಾದ್ರಿ ರುದ್ರಿ ಅಂತ, ಅದಕ್ಕೂ ಹಂಗೆ ಕಾಲ್ ಕಟ್ಟಾಯ್ತು, ಕಾಲೇ ಕಟ್ಟಾಗೋಯ್ತು. ಅಸೋಗೆ ಅದ ಬೆಂಗಳೂರು ರೇಸಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದಾವು. ಇಲ್ಲ ಒಳ್ಳೆ ಚಾಂಪಿಯನ್ ಎತ್ಕೊಳ್ಳೋ ಕಟ್ಸ್ಕೊಳ್ಳು. ಇದೇ ಸೇಮ್ ಹಿಂಗೆ ಇತ್ತದು, ರುದ್ರಿ ಅಂತ ಸೇಮ್ ಇದೇ ಲಕ್ಷಣದಲ್ಲಿ ಇತ್ತದು. ಇದು ಕೆಲಸ ಎಲ್ಲ ಮಾಡ್ತಾವ, ಈಗ ಉಳ್ಮೆ ಎಲ್ಲ ಮಾಡ್ತಾವ? ಸರಿ ಸರ್, ನಾವು ಗಾಡಿ ಕಟ್ಟಿದ್ದೀನಿ, ಇನ್ನೆಷ್ಟು ಉಳುಮೆ ಕಟ್ಟಬೇಕು. ಈಗ ಒಂದು ಸ್ವಲ್ಪ ಮಳೆ ಯಾವ ಐತಲ್ಲ, ಈಗ ಕಟ್ಟಲಿಲ್ಲ, ನೆಕ್ಸ್ಟು ಕಟ್ತೀನಿ. ಉಳುಮೆ ನಮ್ಮ ಕೆಲಸ ಬೇಕೇ ಬೇಕು. ಗದ್ದೆ ಕೆಲಸ ನಮ್ಮದು ಭತ್ತದ ನಾಟಿ ಬರೋದಕ್ಕೆ ಕೆಲಸ ಕಲಿಸ್ಲೇಬೇಕು. ಇನ್ನೊಂದು 15 ದಿನದಲ್ಲೆಲ್ಲ ಕೆಲಸ ಕಲಿಸೋಕೆ. ಎಷ್ಟು ಎಕರೆ ವ್ಯವಸಾಯ ಮಾಡ್ತೀರಾ ನೀವು? ನಮ್ಮದು ಹೋಸತಿ 3 ಎಕರೆಗೆ ಭತ್ತದ ಗದ್ದೆ, ಭತ್ತನೇ ಫುಲ್ಲು 3 ಎಕರೆ ಭತ್ತ ಮಾಡಿದ್ದು. ಈಗ ನೆಕ್ಸ್ಟ್ ಕಾರಾಗಿ ಹಾಕಿದ್ದು ಒಕ್ಕನೆ ಮಾಡ್ದು. ಈಗ ನೆಕ್ಸ್ಟು ಅಪ್ಸಣ್ಣ ಉಳ್ಳಿ ಹರ್ಚ್ಬಿಟ್ಟು ನೆಕ್ಸ್ಟ್ ತಿರ್ಗಾ ಭತ್ತನೇ 3 ಎಕರೆಗೆ ನೆಟ್ಟಿದೆ ಹೋಸತಿ. ಸಾವಯವ ಬೆಳಿತೀರಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತೀರಾ? ಏನಿಲ್ಲ, ಮಾಮೂಲಿ ಔಷಧಿ ಫ್ರೈ ಮಾಡ್ತೀವಿ ಅಷ್ಟೇ. ಅದು ನಾವು ಗಿರಿ ಹಾಕಲ್ಲ, DAPನೇ. ನಾಟಿ ಹಸುಗಳು ಸಾಕಿಲ್ಲ, ಗೊಬ್ಬರ ಇದನ್ನು ಎಲ್ಲಿ ಉಪಯೋಗಿಸ್ತೀರಾ ನೀವು? ಸರ್ ಮಾಮೂಲಿ ಸೀಮೆಸಿಂದು ನಾಟಿ ಹಸಿಂದ ಎಲ್ಲ ಹೊಂದ್ಕೆ ಹಾಕ್ಬಿಡ್ತಿದೀವಿ. ಆದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ನಮಗೆ ಹೊಡ್ಕೋದು, ಯಾರಿಗೂ ಕೊಡಲ್ಲ. ತಿರ್ಗಿ ಆಡು ಕುರಿ ಅವೆ, ಒಂದು ಆಡು ಒಂದು 20 ಅವೆ, ಕುರಿ ಒಂದು 4 ಅವೆ, ಅವ್ರದ್ದೆಲ್ಲ ಹಾಕ್ತಿವಿ. ಎಲ್ಲ ಬಂಡೂರು ಟ್ರಾಕ್ಟರ್ಗಳು ಐತೆ ಮನೆ ಹತ್ರ. ಸರ್ ನೀವು ಬಂದು ಟಗರು ಸಾಕಿದೆ ಅಂತ ಹೇಳಿದ್ರಿ, ಹೌದು. ಎಲ್ಲಿಂದ ತಂದ್ರಿ ಸರ್ ಅದನ್ನ? ಸರ್ ಅದು ಅಲ್ಲಿ ಮಳವಳ್ಳಿ ಹತ್ರ ಒಬ್ರು ಫಾರಂ ನಮ್ಗೆ ಗೊತ್ತಿರೋರು ಇದ್ರು, ಅವ್ರ ಹತ್ರ ಹಾಕ ಬಂದಿದ್ವಿ. ಸಂತೆಲಿ ಏನು ಹಾಕ ಬರಲಿಲ್ಲ, ನಮ್ಗೆ ಗೊತ್ತಿರೋರು ತಾವು ಇದು ಹಾಕ ಬಂದಿದ್ದು. ಫಾರ್ಮಲ್ಲೇ ಹೋಗಿ ತಗೊಂಬಂದಿದ್ದು. ಎಷ್ಟಾಗಿತ್ತು ಸರ್ ಇವಾಗ? ಸರ್ ನಮಗೆ 9,500 ಬಿದ್ದಿತ್ತು ಇದು. ಹಾಂ, ಅದು ಈಗ ತಂದೆ ರೀಸೆಂಟಾಗಿ 10,000 ಬೀಳ್ತದೆ. 10,200 ರೂಪಾಯಿ ಅಲ್ಲಿ. ಹೆಣ್ಣು ಗಂಡ ಸರ್? ಇಲ್ಲ ಸರ್ ಇದು ಗಂಡು, ಅದು ಗಂಡು ಇದು ಹೆಣ್ಣು. ಇದು ವರ್ಷತ್ತು, ಅದೀಗ ಒಂದು 2.5 ತಿಂಗಳಾಗೈತೆ. ನೆಕ್ಸ್ಟ್ ಬ್ರೀಡಿಂಗ್ ಮಾಡಬೇಕು ಅಂತ ಮಾಡ್ತೀವಿ ಸರ್. ಹೌದು, ಮಾಡಬೇಕು ಸರ್. ಇದಕ್ಕೆ ಅದಕ್ಕೆ ಬ್ರೀಡಿಂಗ್ಗೋಸ್ಕರನೇ ತಂದಿರೋದು. ಇದು ಇನ್ನೊಂದು ಹೆಣ್ಣು ತರಬೇಕು ಅಂತ ಅಂತಿದ್ದೀನಿ. ಆದರೆ 3 ಸಾಕ್ಬಾರ್ದು ಅಂತಾರಲ್ಲ, ಅದಕ್ಕೆ ಜೋಡಿನೇ ತರುವ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ.
ಸರ್ ಮುಂದಕ್ಕೆ ಜಾಸ್ತಿ ಕಟ್ಟಕ್ಕೆ ಯೋಚನೆ ಮಾಡಿ ಮಾಡಬೇಕು ಅಂತಿದ್ದೀನಿ. ಒಂದು ಯಾವುದೋ ಇನ್ನೂ ಓದ್ತಾ ಇದ್ದೀನಿ ನಾನು, ಡಿಗ್ರಿ ಮುಗಿದ್ಮೇಲೆ ಮಾಡಬೇಕು. ಅದು ಆದಮೇಲೆ ಮಾಡ್ತೀನಿ, ಬಿಡಲ್ಲ. ಎತ್ಕೊಳ್ ಕಟ್ಟಬೇಕು ಇಲ್ಲ ಓರಿ ಕಟ್ಟಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ಹೈನುಗಾರಿಕೆ ಜೊತೆಗೆ ಈ ನಾಟಿ ಹಸು ಜೊತೆ ಹೈನುಗಾರಿಕೆನೇ ಮಾಡಬೇಕು ಅಂತಿದ್ದೀನಿ. ನೆಕ್ಸ್ಟ್ ಒಂದು ಬಸ್ತಿ ಓರಿ ಇಲ್ಲ, ಬಸ್ತಿ ಓರಿ ಮಗನ ಯಾರ ತಂದು ಸಾಕ್ಬೇಕು ಅಂತಿದ್ದೀನಿ. ಬಸ್ತಿ ಓರಿ ಮಗನೇ ಬೇಕು, ಹುಡುಕಿ ಯಾವ್ದಾರ ಬಸ್ತಿಗೆ ಆಗಿರುವಂಥದ್ದು ತರಬೇಕು ಅಂತ ಸಾಕ್ಬೇಕು ಅಂತ ಆಸೆ ಐತೆ. ಕಟ್ಟಿ ನಿಮ್ಮ ಕಡೆ ಹಸುಗಳು ಚೆನ್ನಾಗಿರ್ಬೇಕವ ಜಾಸ್ತಿ. ಹೌದು ಸರ್, ನಮ್ಮ ಸೈಡ್ ಒಂದು ಸ್ವಲ್ಪ ಕಡಿಮೆ ಆಗೈತೆ ಚನ್ನಪಣ್ಣ ರೌಂಡಲ್ಲಿ. ಈ ಸೈಡು ಮಾಗಡಿ, ಈ ಸೈಡ್ ಕನ್ಪುರ, ತಿರ್ಗಾ ಆಮೇಲೆ ಕಬ್ಬಾಳು, ಆಮೇಲೆ ಬೆಂಗಳೂರು ದೊಡ್ಡಮರ ರೋಡ್, ಆಮೇಲೆ ದೇವನಹಳ್ಳಿ ಆ ಸೈಡೆಲ್ಲ ಈಗ ಹಸಗಳು ಸ್ಟಾರ್ಟ್ ಮಾಡವ್ರೆ. ಆ ಸೈಡ್ ಒಳ್ಳೊಳ್ಳೆ ಕರ ಹಾಕೈತೆ. ಯಾಕಂದ್ರೆ ಅಲ್ಲಿ ಬಸ್ತಿ ಊರಿ ಮಕ್ಕಳು ಬೇಜಾನ್ ಊರಿಗಳು ಐತೆ. ಮಾಗಡಿ ಸೈಡ್ ಆ ಕಡೆ ಬ್ರೀಡಿಂಗ್ ಚೆನ್ನಾಗುತ್ತೆ. ಈ ಸೈಡ್ ನಮ್ಮ ಸೈಡ್ ಲೋಕಲ್ ಯಾರು ಆಸಕ್ತಿ ಇಲ್ಲ. ಯಾವ್ದಾರ ಅಲ್ಲಿ ವೀಟ್ ಕೊಡಿಸ್ಬಿಡ್ತಾರೆ ಸರ್, ಹಸ್ಗಳು ಬೀಜನ ಐತೆ, ಬೆಟ್ಟ ನಮ್ ಕಾಡ ಐತೆ, ಆದ್ರೆ ಇದು ಡಾಕ್ಟರ್ ಕೈಲಿ ಇಂಜೆಕ್ಷನ್ ಹಾಕ್ಸ್ಬಿಡ್ತಾರೆ, ಟ್ಯೂಬ್ ಹಾಕ್ಸ್ಬಿಡ್ತಾರೆ. ಯಾರು ಓರಿ ಕೊಡ್ಸಲ್ಲ. ಯಾರು ಅಲ್ಗಂಟೆ ಅಟ್ಕೋಗುರು 500 ರೂಪಾಯಿ ಕೊಡ್ತಾರೆ. ಆಮೇಲೆ ಓರಿಯವರು ಇಲ್ಲ ನಮ್ಮ ಸೈಡ್ 300 ರೂಪಾಯಿ ಸಹ, ಇಲ್ಲೇ ಗೊರದೊಡ್ಡಿ ಅಂತ ಐತೆ 300 ರೂಪಾಯಿ. ಆದ್ರೆ ಅಲ್ಗಂಟೆ ಅಟ್ಕೋಗಲ್ರಿ ಯಾರು. ಒಳ್ಳೆ ಒರಿಜಿನಲ್ ಓರಿನೇ ಅದು, ಸಾಕೋರು ಚೆನ್ನಾಗಿ ನಮ್ಮಂಗೆ ಅವ್ರಿಗೂ ಗೊತ್ತಿರುದೆ. ಆದ್ರೆ ಏನು ಅಂದ್ರೆ ಯಾರು ಒಟ್ಕೋಗಲ್ಲ. ದೂರಕ್ಕೆ ಅಲ್ಗಂಟೆ ಯಾರು ಅಟ್ಕೋಗುದು ಅಂತ ಯಾರು ಒಟ್ಕೋಯ್ತಾರೆ. ಎಲ್ಲ ಇಂಜೆಕ್ಷನ್ ಹಾಕಿ ಇದು ಮಾಡ್ಬಿಡು. ಸಾಕೊಂಡು ಓರಿ ಕೊಡ್ಸ್ಕೊಂಡ್ರೆ ಚೆನ್ನಾಗಿರೋ ಕರ ಬೀಳುತ್ತೆ. ಆದ್ರೆ ನಮಗೂ ಆಗ ಖುಷಿ ಇರುತ್ತೆ ಸಾಕೋಕೆ, ತಗೋಬೇಕು. ಆಗ ಅವ್ರಿಗೂ ಬೆಲೆ ಸಿಗುತ್ತೆ. ಈ ಒಳ್ಳೆ ಕರ ಕ್ವಾಲಿಟಿ ಬೇರೆ, ಓರಿ ಕ್ವಾಲಿಟಿನೇ ಬೇರೆ, ಇಂಜೆಕ್ಷನ್ ಕ್ವಾಲಿಟಿನೇ ಬೇರೆ. ಓರಿ ಕೊಡ್ಸಿದ್ರು ಸಾರ್ ಇದು ಬರಲ್ಲ ಇಲ್ಲ ಆಯ್ತಲ್ಲ. ಯಾವ ಕಾರಣಕ್ಕೂ ಒಳ್ಳೆ ಓರಿ ಕೊಡ್ಸಿದ್ರೆ ನೋಡಿ ನಮ್ಮ ಕತ್ಕೊಳ್ಳಿ ಹೆಂಗೈತೆ ದನಿ ನಾವು 2 ಓರಿದೆ. ಅದು ನಾನು ಅವ್ರಂತಾರೆ ಯಗ್ನೂರು ಬೆಡ್ ಲೈನ್ ಅಂತಾರದು ಅವ್ರು ಕೇಳೋದ್ ಮಟ್ಟಿಗೆ. ಇದು ಯಾವ್ದು ಅಂತ ಗೊತ್ತಿಲ್ಲ, ಅದು ಯಗ್ನೂರು ಬೆಡ್ ಲೈನ್ ಅಂತ ಹೇಳ್ತಾವ್ರೆ. ಇದು ಮಾತ್ರ ಕತ್ತಿಗೆ 2 ಸರಿನೇ. ಮತ್ತೆ ಈ ತರ ಓರಿ ಕೊಡ್ಸಿದ್ರೆ ಇದೇ ತರ. ಅದೇ ಇಂಜೆಕ್ಷನ್ ಕೊಡ್ಸಿದ್ರೆ ಗಂದೋಟಿ ಇಷ್ಟು ಉದ್ದ ಬರುತ್ತೆ. ಇಲ್ಲಿ ಇಲ್ಲಿ ಫುಲ್ಲು ಹಿಂಗೆ ಕಚ್ಕೋಬೇಕು. ದನಿಗೆ ಕತ್ನೂರಿ ಹಾಕೋರು ಇಲ್ಲಿ ಲೊಳ ಅಂತದೆ. ಅದು ನಮ್ಗೆ ಯಾರು ಇಷ್ಟಪಡಲ್ಲ, ಅಷ್ಟೊಂದು ಇದು ಮಾಡಲ್ರು. ಹಿಂಗಿದ್ರೆ ಲಕ್ಷಣ.